ಆಟದಲ್ಲಿ ಭೇದ, ಕೂಟದಲ್ಲಿ ಭೇದ, ನೋಟದಲ್ಲಿ ಭೇದ ಅನ್ನೋ ಹಾಗಾಯ್ತಲ್ಲ. ಭೂತಕಾಲವನ್ನು ನಾವು ನೋಡಬೇಕಾದ್ದಿಲ್ಲ, ಭವಿಷ್ಯತ್ತನ್ನು ನಾವು ಬೆದಕಬೇಕಾದ್ದಿಲ್ಲ, ವರ್ತಮಾನವೇ ಇದಕ್ಕೆ ಸಾಕ್ಷಿ. ಇಲ್ಲದೇ ಇದ್ರೆ ನನ್ನ ಮೊಮ್ಮಕ್ಕಳ ಈ ಯುದ್ಧ ನಿನಗೆ ಅಪೇಕ್ಷಿತ ಅಲ್ಲ. ನೀನು ಅದಕ್ಕಾಗಿ ಉದ್ಯೋಗ ಪರ್ವವನ್ನು ಮಾಡಿದವ. ಬೆಸೆಯುವುದಕ್ಕೆ, ಸೇರಿಸುವುದಕ್ಕೆ, ಸಂಧಾನಕ್ಕೆ ಮಹೋದ್ಯಮವನ್ನು ಕೈಗೊಂಡು ಉದ್ಯೋಗ ಪರ್ವ ಅಂತ ಲೋಕದಲ್ಲಿ ಸೃಷ್ಟಿ ಮಾಡಿದವ ನೀನು. ನಿಜವಾದ ಉದ್ಯೋಗ ಯಾವುದದು? ಕೂಡಿಸೋದು, ಕಳೆಯೋದಲ್ಲ. ಅಂದ ಮೇಲೆ ನೀನು ಬದುಕಿನ ದೇವರು, ದೇವರಾಗಿ ಲೋಕವನ್ನು ಬದುಕಿಸುವವನು. ಇಷ್ಟು ವಿಶ್ವಾಸ ನಮಗೆ ಬಂದಿತ್ತು. ಸಂಹಾರದ ನಾಟಕಕ್ಕೆ ಯಾಕೆ ಬಂದುಬಿಟ್ಟಿದ್ದೀರಿ? ಆಯುಧ ಹಿಡಿಯೋದಿಲ್ಲ, ಧೈರ್ಯ ಬಂದಿತ್ತು ನಮಗೆ. ಆಯುಧ ಹಿಡಿದು ಹೊಡೆದಾಡುವವರೆಲ್ಲ ಹೊಡೆದಾಡಲಿ ಅಂತ. ಹಾಗಂತ ನೀನು ಸಾಕ್ಷಿಯಾಗಿ ದೂರ ಉಳಿಲಿಲ್ಲ. ಅಂತಃಸಾಕ್ಷಿಯಾಗಿ ನೀನು ಇರ್ತಿ, ಜೊತೆಗೆ ಬಹಿರಂಗದ ಸಾಕ್ಷಿಯು ನೀನಾದ. ಈಗ ಒಳ್ಳೆಯದು, ಸಾಕ್ಷಿ ಆಗಬಹುದು. ಸಾಕ್ಷಿಯಾದವನಿಗೆ ಪಕ್ಷ ಇಲ್ಲ. ನಿನಗಾಗಲ್ಲ, ಪಕ್ಷದಲ್ಲೇ ನೀನು ಸಾಕ್ಷಿ. ನಿಮ್ಮ ಪಕ್ಷದ ಎಲ್ಲ ವ್ಯವಹಾರಕ್ಕೆ ನೀನು ಸಾಕ್ಷಿ. ನಾನೇ ಸಾಕ್ಷಿ. ಅದರ ಸಾಕ್ಷಿ ಮಾತ್ರ ಅಲ್ಲ, ಮಂತ್ರಾಲೋಚನೆ ಮಾಡುವವನು ನೀನು ಅಂತ ಕೇಳಿದ್ದೆ. ಹೌದೇ ಹೌದು. ಮಾರ್ಗದರ್ಶಕನು ನೀನು ಅಂತ ಕೇಳಿದ್ದೆ. ಜೊತೆಗೆ ಅಲ್ಲ, ಕೈವಾಡ ಹೆಚ್ಚಾಯಿತು. ನಿನ್ನನ್ನು ಪದ್ಮನಾಭ ಅಂತ ಆರಾಧನೆ ಮಾಡ್ತಾ ಇದ್ದವರು ನಾವು. ನಮಗೆ ಆ ಕಮಲದಲ್ಲಿ ಹೆಚ್ಚು ವಿಶ್ವಾಸ ಇತ್ತು. ಆದರೆ ಕಮಲದ ಕೆಳಗೊಂದು ಕೈ ಇದೆ ಅಂತ ಗೊತ್ತಾದ್ದು ಇವತ್ತು. ಹೌದಾ? ಕಮಲದ ಕೆಳಗೆ ದಂಟು ಅದು ಇರಬೇಕಿತ್ತದು. ಆದರೆ ಆ ದಂಟಿನ ಕೆಳಗೊಂದು ಕೈ ಅಂತ ಆಯ್ತು. ಮತ್ತೆ ಕಮಲದ ಮೇಲೊಂದು ಕೈ. ಈ ಕೈವಾಡಕ್ಕೆ ಕಮಲ ಸಿಕ್ಕಿದರೆ ನಮ್ಮ ನಂಬಿಕೆ ಎಲ್ಲ ಕೆಟ್ಟು ಹೋಗ್ತದಲ್ಲ. ನಿನ್ನನ್ನು ಆರಾಧನೆ ನಾವು ಎಷ್ಟು ಕಾಲದಿಂದ ಮಾಡ್ತಾ ಇದ್ದೇವೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಇತ್ತೀಚೆಗೆ ದರ್ಶನ ಆಗಿರಬಹುದು. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರ ಅಲ್ಲ, ಭೌತಿಕವಾಗಿ ನಿನಗೆ ಎಷ್ಟು ವರ್ಷ ಅಂತ ಕೇಳಬಹುದು. ಅಭೌತಿಕವಾಗಿ ನಮಗೆ ಎಷ್ಟು ವರ್ಷ ಅಂತ ನಾವು ಯೋಚನೆ ಮಾಡಬೇಕು. ಹಾಗಿರುವಂತಹ ನಾನು ನನ್ನ ಬುದ್ಧಿ ಬಲಿತ ಕಾಲದಿಂದ ನಿನ್ನ ಆರಾಧನೆ ಮಾಡಿಕೊಂಡು ನಾನು ಕಿಂಕರ ಆಗಬೇಕು ಅಂತ ಪ್ರಯತ್ನ ಮಾಡಿದ್ದೇನೆ. ಆದರೆ ಮಹಾರಾಯ, ನಿನ್ನ ಕಿಂಕರರನ್ನು ನೀನು ಪರಮಭಾಗವತ ಅಂತ ಒಪ್ಪಿಕೊಡುತ್ತೀ ಅಂತ ನಾವು ನಂಬಿದ್ದೆವು. ನಮಗೇನೋ ಪ್ರಥೆ ಬಂತು, ಪಂಚ ಮಹಾಭಾಗವತರಲ್ಲಿ ನಾವು ಒಬ್ಬವರು ಅಂತ. 5 ಜನ ಮಹಾಭಾಗವತರಿದ್ದಾರೆ. ಕೆಲವರು ತೆಂಕಿಗೆ, ಕೆಲವರು ಬಡಗಿಗೆ ಅಂತ. ಅಂದರೆ ದಕ್ಷಿಣಾವರ್ತಕ್ಕೆ ಕೆಲವರು, ಕೆಲವರು ಉತ್ತರಾಪಥಕ್ಕೆ ಅಂತ. ಏನೂ ಇರಲಿ, ನಾವು ಮಹಾಭಾಗವತರು ಅಂತ ನಂಬಿ ಎಷ್ಟು ವರ್ಷದಿಂದ ಸೇವೆ ಮಾಡಿದ್ದೇವೆ. ನಮ್ಮ ಸೇವೆಗೆ ಒಂದು ಫಲ ಅಂತ ಸಿಗಬೇಕೋ ಬೇಡ, ಒಂದು ಒಳ್ಳೆಯ ಭವಿತವ್ಯ ಅಂತ ಬರಬೇಕೋ ಬೇಡವೋ. ನಿನ್ನೆ ಮೊನ್ನೆ ಎಲ್ಲ ಮಂತ್ರ ಹೇಳುವುದಕ್ಕೆ ಅಭ್ಯಾಸ ಮಾಡಿಕೊಂಡಿದ್ದಾರೆ ನನ್ನ ಮೊಮ್ಮಕ್ಕಳಂಥವ್ರು. ಪಾಂಡವರ ಬಗ್ಗೆ ಯಾವುದಾದ್ರೆ ನನ್ನ ಮೊಮ್ಮಗ ಅರ್ಜುನನ ಬಗ್ಗೆ ಹೇಳೋದು. ಅವನು ವಿಜಯ ಸಖ ಆದದ್ದು. ಅವನು ವಿಜಯ ಆದಮೇಲೆ, ವಿಜಯ ಸಖ ಆದದ್ದು ವಿಜಯ ಆದಮೇಲೆ. ಹಾಗಿದ್ರೆ ಅವನು ವಿಜಯನೂ ಆಗಿ ವಿಜಯ ಸಖನೂ ಆಗುವುದಕ್ಕೆ ಕಾರಣ ಏನು? ಯಾವ ಕರ್ಮಧರ್ಮ ಸಂಯೋಗವೂ ಗೊತ್ತಿಲ್ಲ. ಅವನ ತಾಯಿ ನಾಮಕರಣ ಮಾಡುವಾಗ ಒಳ್ಳೆ ಶುದ್ಧ ಬಿಳಿ ಬಣ್ಣದ ಹುಡುಗ. ಹೆಸರಿಟ್ಟರೆ ಏನಿಡಬಹುದು? ಇಟ್ಟಿದ್ದಾಳೆ, ಅದೇ ಶುಕ್ಲ ಅಂತ ಇಡಬಹುದು. ಬಣ್ಣವನ್ನೇ ನೋಡಿದರೆ ಹೌದು ಶುಕ್ಲ ಅಂತ ಇಡಬಹುದು. ಆದ್ರೆ ಅವಳಿಗೆ ಏನಾಯ್ತೇನೋ ಕೃಷ್ಣ ಪಕ್ಷದ ನೆನಪಾಯ್ತು, ಕೃಷ್ಣ ಅಂತ ಹೆಸರಿಟ್ಟಿದ್ದಾಳಂತೆ. ಅವನ ಕಣ್ಣಲ್ಲಿ ಬಿಟ್ಟರೆ ಕಣ್ಣಲ್ಲಿಯೇ ಕೃಷ್ಣ ಇರೋದು. ನನ್ನ ಮೊಮ್ಮಗನಾದ ಅರ್ಜುನನ ಕಣ್ಣಲ್ಲಿಯೇ ಕೃಷ್ಣ ಇರೋದು, ಬೇರೆ ಎಲ್ಲೂ ಕೃಷ್ಣ ಇಲ್ಲ. ಆದರೆ ಒಳಗಡೆ ಕೃಷ್ಣ ಇದ್ದಾನೆ ಅಂತ ಗೊತ್ತಾದ್ದು ಹೊರಗಡೆ ನೀ ಬಂದ ಮೇಲೆ. ಹೊರಗಡೆ ಅವನ ರಥದಲ್ಲಿ ಬಂದು ಕುಳಿತು ಕುದುರೆಗಳನ್ನು ಓಡಿಸ್ತಾ, ಕುದುರೆಗಳ ಮೈ ತೊಳಿತಾ, ಆ ಕುದುರೆಗಳಿಗೆ ಹುಲ್ಲು ತಿನ್ನಿಸ್ತಾ, 4 ಕಾಲಿನ ಹರಿಗೆ 4 ಭುಜಗಳ ಹರಿ ಹುಲ್ಲು ತಿನ್ನಿಸುವರೇ. ನಮಗೆ ಕವಿತ್ವ ಹೋಗಿ ಬಹಳ ವರ್ಷ ಆಯ್ತು, ಇಲ್ಲದೆ ಇದು ಒಂದು ಕಾವ್ಯ ಮಾಡಬಹುದಿತ್ತು. ಹೌದಪ್ಪ, ಇಷ್ಟು ಅನುಗ್ರಹ, ಇಂತಹ ವಾತ್ಸಲ್ಯ ಇದೆ ಅಂತ ಆದರೆ ಆ ವಾತ್ಸಲ್ಯದ ಒಂದು ಧಾರೆ ಅಪ್ಪಿ ತಪ್ಪಿ, ಅಂದ್ರೆ ಒಂದು ಧಾರೆ ನನ್ನನ್ನ ಅಪ್ಪಿ ಅವನಿಂದ ತಪ್ಪಿ ಬಂದಿದ್ರೆ, ಅಪ್ಪಿ ತಪ್ಪಿ ಬಂದಿದ್ರಿಂದ ಹಾಗೆ ನನ್ನನ್ನು ಅಪ್ಪಿ ಅವನನ್ನು ತಪ್ಪಿ ಬಂದಿದ್ದಿದ್ರೆ 800 ವರ್ಷದ ಗೋಳಾಟ ನಿಂತು ಹೋಗ್ತಿತ್ತಲ್ಲೋ ಕೃಷ್ಣ. ಎಷ್ಟು ವರ್ಷ ಆಯಿತು ಅಂತ ಯಾರೂ ಕೇಳೋದು ಬೇಡ ನನಗೆ.
ನಿರಂತರವಾಗಿ ಅಳುತ್ತಾ ಇರುವ ನನ್ನ ಹೃದಯ ಹೇಳ್ತದೆ, ನಿನ್ನ ಓ ಬಡ ಜೀವವೇ, ನಿನಗೆ 800 ವರ್ಷ ಆಯಿತು ಅಂತ. ಅಳುವಿನ ಮೂಟೆಯನ್ನು ತುಂಬಿಕೊಂಡವನು, ಪ್ರಾರಬ್ಧದ ಮೂಟೆಯನ್ನು ಬೆನ್ನ ಮೇಲೆ ಹೊತ್ತವನು, ಗ್ರಹಚಾರದ ಮೂಟೆಯನ್ನು ತಲೆಯೊಳಗೆ ಇಟ್ಟುಕೊಂಡವನು ನಾನು. ಪ್ರತಿನಿತ್ಯ ನನ್ನ ಮಕ್ಕಳ ಮೊಮ್ಮಕ್ಕಳ ಆಕ್ರೋಶನ ಆಕ್ರಂದನ ಮುಳ್ಳಿನಂತೆ ನನ್ನ ಮೈಯನ್ನು ಚುಚ್ಚುತ್ತಾ ಇದೆ. ಈ ಅಳುವೆಂಬ ಮುಳ್ಳಿಗೆ ಮೊನೆ ಇಲ್ಲ, ಆದ್ರಿಂದ ರಕ್ತ ಸೋರುವುದಿಲ್ಲ. ಮೊನೆ ಇರುವ ಬಾಣ ಆಗಿದ್ರೆ ನನ್ನ ಮೈಯಲ್ಲಿ ಒಂದು ಹನಿ ರಕ್ತ ಇರ್ತಿರ್ಲಿಲ್ಲ, ಇದು ಸೋರಿ ಹೋಗ್ತಿತ್ತು. ಇರಲಿ, ನಮ್ಮ ಪ್ರಾರಬ್ಧ ಅದು. ಆದರೆ ಇಬ್ಬರು ಭಕ್ತರು ಇರುವಾಗ ಒಬ್ಬ ಭಕ್ತನನ್ನು ಪೂರ್ಣ ಅನುಗ್ರಹ ದೃಷ್ಟಿಯಿಂದ ಪಾಲಿಸೋದು, ಇನ್ನೊಬ್ಬ ಮಗ ಭಕ್ತನನ್ನು ಕೈ ಬಿಡುವುದು ಅಂತಂದರೆ, ಒಂದು ಸಾಧಾರಣ ತಾಯಿಯ ವಾತ್ಸಲ್ಯವು ನಿನ್ನಲ್ಲಿ ಇಲ್ಲ ಅಂತಾದರೆ, ಅಲ್ಲ ಈ ಜನರೆಲ್ಲ ಏನು ನಿನ್ನನ್ನು ಹೊಗಳ್ತಾ ಇದ್ದಾರೆ ಅಂದರೆ ಅವರಿಗೆ ಬುದ್ಧಿ ಇಲ್ವೋ? ಮಗು ಹುಟ್ಟಿಯೋ ಹಾಲು ಹುಟ್ಟಲಿಲ್ಲ ಅಲ್ಲ, ಅದು ಹೌದು. ಆದ್ದರಿಂದ ನಿನ್ನನ್ನು ಹೊಗಳುವ ಜನರಿಗೆ ಬುದ್ಧಿ ಇಲ್ವೋ, ಅಥವಾ ನಿನ್ನ ಬುದ್ಧಿಯನ್ನು ನೀನು ವೆಚ್ಚ ಮಾಡುವುದಿಲ್ವೋ ಅಂತ. ಬುದ್ಧಿ ಇಲ್ಲ ಅಂತಲ್ಲ, ಅಲ್ಲ ಅಲ್ಲ, ಹಾಗೆ ಅಯ್ಯೋ ಹಾಗೆ ಹೇಳಿದರೆ ಭಗವದ ಪ್ರಚಾರ. ನಿನ್ನಲ್ಲಿರುವ ಬುದ್ಧಿಯನ್ನು ನೀನು ವೆಚ್ಚ ಮಾಡುವುದಿಲ್ವೋ ಅಂತ ನನಗೆ ಸಂಶಯ ಬಂದಿತ್ತು. ಏನೂ ಹೇಳದೆ ಎಲ್ಲವನ್ನು ಹೇಳುವುದನ್ನು ನಿಮ್ಮಿಂದ ಕಲಿಬೇಕಾ ಆಚಾರ್ಯ? ಹೌದಾ? ನೀವೇನು ಹೇಳಲಿಲ್ಲ. ಹೌದು, ಹಾಗಾದ್ರೆ ಏನೂ ಬಿಡ್ಲಿಲ್ಲ ಅಲ್ಲೋ? ಏನೂ ಬಿಡ್ಲಿಲ್ಲ ಅಂದರೆ ಅಪರೂಪಕ್ಕೊಮ್ಮೆ ಹೀಗೆ ಮಾತಾಡುವ ಅಂತ ಅನಿಸಿದ್ದು ನನಗೆ. ಬೇರೆ ಬೇರೆ ಮುಖಗಳಲ್ಲಿ ಬೇರೆ ಬೇರೆ ಮಾತುಗಳನ್ನು ನಾವು ಆಡಿದ್ದೇವೆ. ಹೌದು, ಬೇರೆ ಬೇರೆ ವಿಧಾನದಲ್ಲಿ ನಾವು ಸಂಧಿಸಿದ್ದೇವೆ. ಪ್ರಪಂಚದಲ್ಲಿ ಅಗ್ರ ಪೂಜೆ ಯಾರಿಗೆ ಸಲ್ಲಬೇಕು? ಪ್ರಶ್ನೆಯೇ ಹುಟ್ಟಬಾರ್ದಿತ್ತು. ಲೋಕದ ಪರಮಾಗ್ರ ಯಾರೋ ಅವನಿಗೆ ಪೂಜೆ ಸಲ್ಲೋದು. ಅವನಿಗೆ ಪೂಜೆ ಮಾಡುವ ದೃಷ್ಟಿಯಲ್ಲಿ ಪೂಜೆ ಮಾಡುವವರು ತಲೆ ಮೇಲೆ ಕಿರೀಟ ಹೊರೋದು. ಯಾಕೆ? ದೇವರಿಗೆ ಕಿರೀಟ ಇದೆ ಅಂತ. ದೇವರಿಗೆ ಕಿರೀಟ ಇಲ್ಲ ಅಂತ ಆದರೆ ಮತ್ತೆ ಅರ್ಚಕರ ತಲೆ ಮೇಲೆ ಕಿರೀಟ ಹೊತ್ತರೆ ಏನೂ ಪ್ರಯೋಜನ ಇಲ್ಲ. ಹೀಗಿರುವಾಗ ಒಬ್ಬ ಅಗ್ರ ಪೂಜೆಯನ್ನು ಒಪ್ಪಿಸುವ ಒಬ್ಬ ಅರ್ಚಕನಾಗಿ, ಒಂದರ್ಥದಲ್ಲಿ ಪುರೋಹಿತನಾಗಿ, ಪಾಂಡವರಿಗೆ ತಿರೋಹಿತವಾದದ್ದನ್ನು ಪುರೋಹಿತ ಮಾಡುವ ಪುರೋಹಿತನಾಗಿ ನಾನು ಇಷ್ಟು ದಿವಸ ಮಾಡಿದ್ದು ನನ್ನ ಪ್ರಾರಬ್ಧ ಅಂತ ಆಯ್ತಾ ಇಲ್ಲ. ಅದಕ್ಕಾಗಿ ಭೇದ ಮಾಡಬೇಡ ಕೃಷ್ಣ, ನನಗೆ ಹಿಂಸೆ ಮಾಡಬೇಡ. ನೀನು ಹೊರಗಡೆ ಇರಬಾರ್ದು, ನನ್ನ ಒಳಗೆ ಬಂದು ಸೇರ್ಕೊಂಡು ಬಿಡಬೇಕು. ಇಲ್ಲ, ನಾನು ಹೊರಗೆ ಇರಬಾರ್ದು, ನಿನ್ನೊಳಗೆ ಸೇರಿಸ್ಕೊಳ್ಬೇಕು. ಯಾವುದೋ ಒಂದು ವ್ಯವಹಾರ ಮಾಡು. ನಾನು ಕೌರವ ಅಲ್ಲ, ನೆನಪಿರಲಿ. ಆಗಲಿ ಆಗಲಿ ಆಚಾರ್ಯರೇ, ನೀವು ಕಲಿಗಳಾಗಿ ವಿಜೃಂಭಿಸುವುದಕ್ಕಿಂತಲೂ ನೀವು ಕವಿಗಳಾಗುವುದೇ ಒಳ್ಳೆಯದು. ಹೌದಾ? ಪಾಂಡವ ಪಕ್ಷಕ್ಕೆ ಒಳ್ಳೆಯದು. ಇವತ್ತಿನ ಲೆಕ್ಕಾಚಾರ ಮುಗಿಸಿದ್ದೀರೋ 10,000? ಅಲ್ಲ, ಲೆಕ್ಕಾಚಾರ ಮುಗಿಯದೆ ನಾವು ಮನೆಯಿಂದ ಹೊರಕ್ಕೆ ಬರುವುದಿಲ್ಲ. ಆಮೇಲೆ ಮನೆಯಿಂದ ಹೊರಕ್ಕೆ ಬಂದ ಮೇಲೆ ಲೆಕ್ಕಾಚಾರ ಮುಗಿಸದೆ ಮನೆಗೆ ಹೋಗೋದಿಲ್ಲ. 10,000 ಕಡಿದ ಹಾಕಿದ ಮೇಲಲ್ವೋ, ರಕ್ತ ಸೋರಿಯೋದ ಮೇಲಲ್ವೋ ಇಷ್ಟೆಲ್ಲ ಕಣ್ಣೀರು ಸುರಿಯೋದು ನಿಮಗೆ? ಅಲ್ಲ, ಅಂದರೆ ಯೋಚನೆ ಮಾಡಿದರೆ ಈ ನರಳಾಟದಲ್ಲಿದ್ದವರಿಗೆ ಕಣ್ಣೀರು ಬೇರೆ ಅಲ್ಲ, ರಕ್ತ ಬೇರೆ ಅಲ್ಲ. ಗೊತ್ತಾಯ್ತು ನನಗೆ. ಯಾವಾಗ ಕಣ್ಣೀರಿನ ಬಣ್ಣ ರಕ್ತದಲ್ಲಿ ಸೇರಿ ಅದೂ ಕೆಂಪಾಗಿ ಹರಿಯುವುದಕ್ಕೆ ಪ್ರಾರಂಭ ಆಯಿತು, ರಕ್ತ ಕಣ್ಣೀರು ಕೃಷ್ಣ ಇದು. ಹೌದು ಆಚಾರ್ಯರೇ, ಸುರಿಸುವವರಿಗೆ ರಕ್ತ ಯಾವುದು ಕಣ್ಣೀರು ಯಾವುದು ಗೊತ್ತಾಗುವುದಿಲ್ಲ. ನೋಡುವವನಿಗೆ ಮಾತ್ರ ಅದು ಗೊತ್ತಾಗಬೇಕು, ಪ್ರತ್ಯೇಕವಾಗಿ ಹೇಳಬೇಕು ಅಂತಂದ್ರೆ ಅದು ನೋಡುವವನ ದೋಷ ಅಲ್ಲ, ಸುರಿಸುವವನ ದೋಷ. ಭೇದ ನನ್ನೊಳಗೋ ಆಚಾರ್ಯ. ಭೇದವು ನಿಮ್ಮೊಳ ಉಭಯರ
ಹೋದೆಯು ಹೋದೆಯು ಕುರುಬಲಕ್ಕೆ ಭೇದ ಮುನಿ ಮೊಳಗು ಭಯರ ಬಾಲಿಬ ಆದಿ ಪಿತ ಮಗನು ಕಾರಿಗ ತೈಲವ ಕೊಡದನೆ ಧರ್ಮಜ ಹೋದೆಯೋ ಕುರುಬಲಕ್ಕೆ ತೈಲವ ಕೊಡದನ ಧರ್ಮಜ ಹೋದೆಯ ಕುರುಬಲಕ್ಕೆ ನೀ ಹೋದೆಯ ಕುರುಬಲಕ್ಕೆ ಕಾದಿಗ ತೈಲವ ಕೊಡದನ ಧರ್ಮಜ ಹೋದೆಯೋ ನೀ ಹೋದೆಯೋ ಹೋದೆಯ ಕುರುಬಲಕ್ಕೆ ಆಚಾರ್ಯರೇ, ಕೃಷ್ಣ, ನಿಮ್ಮ ಕಣ್ಣೀರನ್ನು ನೋಡಿದರೆ ನನಗೂ ಪ್ರಾಮಾಣಿಕ ಸಂಕಟ ಆಗುತ್ತೆ. ಒಂದು ಮಾತನ್ನಾಡಿದಿರಿ, ಸಂಹಾರದಲ್ಲಿಯೂ ಸ್ಥಿತಿ ಇದೆ, ಅದನ್ನು ನಿಯಂತ್ರಿಸುವವ ನಾನು ಎಂಬ ಕಣ್ಣುಗಳಿಂದಲೇ ನನ್ನನ್ನು ನೋಡಿ ಈ ಎಲ್ಲ ಪ್ರಶ್ನೆಗಳನ್ನು ನೀವು ಕೇಳುತ್ತೀರಿ ಅಂತಾದರೆ ಸಂಹಾರದಲ್ಲಿಯೂ ಸ್ಥಿತಿ ಇದೆ ಅಂದರೆ ಕೇವಲ ಸ್ಥಿತಿ ಮಾತ್ರ ಅಲ್ಲ, ಸಂಹಾರವೂ ಇದೆ ಅಲ್ವೋ? ಹಾಗಾದ್ರೆ ಸಂಹಾರವೂ ಇದೆ, ಸ್ಥಿತಿಯೂ ಇದೆ ಅಂತ ಅರ್ಥ ಆಯ್ತು. ಆದ್ದರಿಂದ ಎಲ್ಲಿ ಸಂಹಾರ ಎಲ್ಲಿ ಸ್ಥಿತಿ ಅದು ನನ್ನ ನಿರ್ಣಯಕ್ಕೆ ಬಿಟ್ಟ ವಿಷಯ ಎನ್ನುವುದು ಸುಸ್ಪಷ್ಟ. ಆಚಾರ್ಯರೇ, ಎಲ್ಲರಿಗೂ ಕಮಲ ಕಾಣಿಸ್ತದೆ, ಕಮಲದ ಕೆಂಪು ಕಾಣಿಸ್ತದೆ, ಕಮಲ ತಂಪನ್ನು ನೀಡುತ್ತದೆ, ಕಂಪನ್ನು ಹೊರಸೂಸ್ತದೆ ಎನ್ನುವುದು ಅನುಭವಕ್ಕೆ ಬರುತ್ತದೆ. ಆದರೆ ದೋಷ ಏನು ಗೊತ್ತೋ? ಕಮಲದ ಕೆಳಗಿರುವ ಕೈ ಕಾಣಿಸ್ತದೆ, ಕಮಲದ ಮೇಲಿರುವ ಕೈಯೂ ಕಾಣಿಸ್ತದೆ, ಒಳಗಿರುವ ಮಕರಂದ ಅದು ಕಾಣಿಸುವುದಿಲ್ಲ. ಅದಕ್ಕೆ ದುಂಬಿಯೇ ಆಗಿ ಆ ಮಕರಂದವನ್ನು ಹೀರುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಜೊತೆಗೆ ಕಮಲವನ್ನು ಹರಡಿಸುವ ಸೂರ್ಯಪ್ರಕಾಶ ಬೇಕು. ಆದ್ದರಿಂದ ಕಮಲವೇ ತೆರೆದುಕೊಂಡು ಆ ಕಾಲಕ್ಕೆ ದುಂಬಿ ತನ್ನ ಪ್ರಯತ್ನದಿಂದ ಮಕರಂದವನ್ನು ಹೀರಬಹುದೇ ಹೊರತು ಆ ಪ್ರಯತ್ನವನ್ನು ಮಾಡಬೇಕೇ ಹೊರತು ಅಲ್ಲಿಯವರೆಗೆ ಕಾಯಬೇಕಲ್ಲ. ಸೂರ್ಯನ ಪ್ರಕಾಶದಿಂದ ಕಮಲ ಅರಳುವವರೆಗೆ ದುಂಬಿ ಕಾದು ಆ ನಂತರದಲ್ಲಿ ಮಕರಂದವನ್ನು ಹೀರಬೇಕು. ಇಲ್ಲ ಮುದುಡಿಕೊಂಡಿರುವಂತಹ ಕಮಲವನ್ನು ನೋಡಿಯೇ ಇದು ನನಗೆ ಸಿಗುವುದೇ ಇಲ್ಲ, ಕಮಲ ಮುದುಡಿಕೊಂಡಿದೆ, ಅಥವಾ ಕಮಲದ ಕೆಳಗೆ ಕೈ ಇದೆ ಮೇಲೆ ಕೈ ಇದೆ, ಮಕರಂದ ಬೇಡ ಅಂತ ದುಂಬಿಯೇ ಹೊರಟೋದ್ರೆ ತಪ್ಪು ಯಾರದ್ದು? ಕಮಲದ್ದೋ ದುಂಬಿಯದ್ದೋ? ಸರಿ ಆಚಾರ್ಯರೇ, ಯಾಕೆ ಈ ಮಾತುಗಳನ್ನಾಡಿದೆ? ಕಣ್ಣುಗಳು ಎರಡಾಗಿ ಭೌತಿಕ ರೂಪದಲ್ಲಿ ಕಂಡ್ರು ನೋಡುವ ದೃಷ್ಟಿಯೊಂದು ಅಂತ ಪ್ರಾಜ್ಞರಾಡುವ ಹಾಗೆ, ಲೋಕದ ಅನುಭವ ಇದ್ದ ಹಾಗೆ, ಎಲ್ಲೋ ಆರೋಗ್ಯ ತಪ್ಪಿದಾಗ, ಕಣ್ಣಿನ ದೋಷ ಉಂಟಾದಾಗ ಎರಡೆರಡು ಕಾಣಿಸುವುದಕ್ಕೆ ಪ್ರಾರಂಭ ಆಗುತ್ತದೆ ಆಚಾರ್ಯ. ಆ ಎರಡೆರಡು ಕಾಣಿಸುವುದಕ್ಕೆ ಪ್ರಾರಂಭವಾದಾಗಲೇ ದ್ವಂದ್ವ ಪ್ರಾರಂಭ ಆಗುವುದು. ಸರಿ, ಯಾಕೆ? ಒಂದಾಗಿ ನೋಡ್ಲಿಕ್ಕೆ ಆಗುವುದಿಲ್ವಲ್ಲ, ಆದ್ದರಿಂದ ಎರಡೆರಡು ಕಾಣಿಸುವುದು. ಅದು ಆರೋಗ್ಯದ ದೋಷ. ಸೃಷ್ಟಿ ಮಾಡಿದಂತಹ ಬ್ರಹ್ಮ ಸೃಷ್ಟಿ ಮಾಡುವಾಗ ಕಣ್ಣನ್ನು ಸರಿಯಾಗಿ ದೃಷ್ಟಿಯನ್ನು ಕೊಟ್ಟರು, ಆ ನಂತರದ ತನ್ನ ಜೀವನದಲ್ಲಿ ಆರೋಗ್ಯ ಹಾಳು ಮಾಡಿಕೊಳ್ಳುವವರಿಗೆ ಬ್ರಹ್ಮ ಹೊಣೆಯಾಗುವುದಿಲ್ಲ ಆಚಾರ್ಯರೇ. ಆರೋಗ್ಯ ಹಾಳು ಮಾಡಿಕೊಂಡವನ ಹಣೆಯ ಬರ ಅಂತ ಹೇಳಬೇಕಾಗುತ್ತದೆ. ಅದು ಯಾಕೆ ಅದನ್ನು ಅವನ ತಲೆಯ ಮೇಲೆ ಹಾಕಬೇಕು? ಪ್ರಾಜ್ಞರಿದ್ದೀರಿ, ಲೋಕವೇ, ಲೋಕದಲ್ಲಿ ಹಸ್ತಿನಾವತಿಯ ಅರಮನೆಯಲ್ಲಿ ಯಾವಾಗ ಆಚಾರ್ಯ ಪದವಿ ನಿಮಗೆ ಬಂತೋ, ಆರಣ್ಯಕರು ಹಸ್ತಿನಾವತಿಯ ಹೊಸ್ತಿಲನ್ನು ದಾಟುವುದಕ್ಕೆ ಪ್ರಾರಂಭ ಮಾಡಿದ್ರು ಧರ್ಮ ಜಿಜ್ಞಾಸೆಗಾಗಿ. ಆದ್ದರಿಂದಲೇ ಯಾಕೆ ಹಣೆಯ ಬರಹ ನಮ್ಮದ್ದೇ ಎನ್ನುವುದಕ್ಕೆ ಪ್ರಶ್ನೆಗೆ ಉತ್ತರ ನಿಮಗೆ ಸುಸ್ಪಷ್ಟ. ಆದ್ದರಿಂದಲೇ ನೀವು ಆಡ್ತೀರಿ ಆಚಾರ್ಯರೇ, ದೇವರೇ ನೀನು ಭೇದ ಮಾಡಬಹುದು. ಇವತ್ತು ಮಂತ್ರ ಹೇಳುವುದಕ್ಕೆ ಕಲಿತವ ಅವ, ನಾನು ಮಂತ್ರ ಹೇಳುವುದಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು. ಆದರೂ ಮಾತಿನ ಮೇಲಿದ್ದಷ್ಟು ವ್ಯಾಮೋಹ ಮಂತ್ರದ ಮೇಲೆ ನನಗೆ ಕಾಣಿಸುವುದಿಲ್ಲ ಭೀಷ್ಮರೇ. ನಿಮ್ಮ ಬಗೆಗೆ ಯಾಕೆ ಗೊತ್ತುಂಟ? ಅಲ್ಲಿ ಆದರೂ ನಿಮ್ಮ ಅಪೇಕ್ಷೆ ನೋಡಿ, ಅಪ್ಪಿ ತಪ್ಪಿ ಅಲ್ವೋ? ಯಾವ್ದಾವ್ದು ಅಪ್ಪಿ ತಪ್ಪಿ ಹಾರಿದ್ರೆ ಅಲ್ವೋ? ಯಾವ್ದಾವ್ದು
ಅಪ್ಪಿಯೇ ಹರಿಯಲಿ, ಹೌದು ಇದು ನಿಜವಾಗಿ ಮಂತ್ರದ ಮಾತು. ಹೌದು ಅಪ್ಪಿ ತಪ್ಪಿ ಹರಿಯಲಿ ಉಂಟಲ್ಲ, ಹೌದು, ಇದು ಕೇವಲ ಲೌಕಿಕ ಮಾತು. ಹ್ಮ್. ಅವನಿಂದ ತಪ್ಪಿ ನಿನ್ನನ್ನಪ್ಪಲಿ, ಹೌದು ಅದು ಮಂತ್ರದ ಭಾವ ಅಲ್ಲ. ಹ್ಮ್. ಆ ನೆಲೆಯಲ್ಲಿಯೇ ದ್ವಂದ್ವ ಕಾಣುವುದು ಆಚಾರ್ಯರೇ. ಯಾಕಲ್ಲಿ ತಪ್ಪಬೇಕು ಅಂತ ಅನ್ನಿಸ್ತದೆ ನಿಮಗೆ? ಅಲ್ಲ, ಹಾಗಲ್ಲ. ನಿಮ್ಮನ್ನು ಮಾತ್ರ ಅಪ್ಪಬೇಕು ಅಂತ ಯಾಕೆ ಅನ್ನಿಸ್ತದೆ ಅಂದ್ರೆ ನಿಮಗೆ? ಈಗ ಏನಾಗಿದೆ ಅಂದ್ರೆ ಆ. ಅಲ್ಲಿ ಅಪ್ಪಿದ್ದು ಸ್ಪಷ್ಟ, ಆ. ಇಲ್ಲಿ ತಪ್ಪಿದ್ದು ಸ್ಪಷ್ಟ. ಆ. ಹೇಗೂ ಭಗವಂತನಲ್ಲಿ ಅಪ್ಪಿ ತಪ್ಪಿ ಇರುವುದಾದ್ರೆ ಆ. ಅದು ಹಾಗೆ ಅಲ್ಲಿ ತಪ್ಪಿ ಇಲ್ಲಿ ಅಪ್ಪಿ ಬರಲಿ ಅಂತ ಅದು ಹೇಳಿದ್ದಾರೆ. ಅದು ಭಗವಂತನ ದೋಷ ಅಲ್ಲ ಆಚಾರ್ಯರೇ, ಭಕ್ತರ ದೋಷ. ಅದು ಭಕ್ತರದ್ದೇ ದೋಷ. ಅಪ್ಪಿದ ಹಾಗೂ ಕಾಣಿಸ್ತದೆ, ತಪ್ಪಿದ ಹಾಗೂ ಕಾಣಿಸ್ತದೆ. ಅದು ಇದರೊಳಗೆ ತೊಂದರೆ ಇಲ್ಲ ಅಲ್ವೋ? ಹೌದು. ಕಾಣಿಸುವುದು ಮಾತ್ರ. ಹೌದು. ಆಚಾರ್ಯರೇ, ಹ್ಮ್. ಆ ನೆಲೆಯಲ್ಲಿ ಹ್ಮ್. ಪಿತಾಮಹರಿದ್ದೀರಿ ನೀವು. ಹ್ಮ್. 2 ಕುಲಗಳಿಗೆ, ಹ್ಮ್. ಪಾಂಡವರು ಕೌರವರು. ನಮ್ಮ ಮಕ್ಕಳು ಹೊಡೆದಾಟ ಮಾಡ್ತಾರೆ, ನಮ್ಮ ಮಕ್ಕಳು ಹೊಡೆದಾಟ ಮಾಡ್ತಾರೆ. ಮನೆಯಲ್ಲಿ ದೇವರ ಪೂಜೆಯ ಪೀಠದ ಮುಂದೆ ಕುಳಿತಾಡುವ ಮಾತಲ್ವಲ್ಲ ಇದು. ಅಲ್ಲ ಅಲ್ಲ, ರಣರಂಗದ ಮಧ್ಯದಲ್ಲಿ ಬಂದು ನಮ್ಮ ಮಕ್ಕಳು ಹೊಡೆದಾಡ್ತಾ ಇದ್ದಾರೆ. ಭಗವಂತನ ಅನುಗ್ರಹ ಈ ಭಕ್ತನಿಂದ ತಪ್ಪಿ ನಿಮ್ಮನ್ನಪ್ಪಬೇಕು ಅಂತ ಕಾಣುವ ಹಾಗೆಯೇ ಈಗ ಅವರಿಗೂ ಕಾಣಿಸ್ತದೆ. ನಮ್ಮ ಅಜ್ಜಯ್ಯ ಒಮ್ಮೆ ಅಲ್ಲಿಂದ ತಪ್ಪಿ ಇಲ್ಲಿ ಅಪ್ಪಿ 4 ದಿವಸ ಬಂದಿದ್ರೆ ಅದೌದು ಅಲ್ಲೋ, ಅಜ್ಜನ ಅನುಗ್ರಹ ಲೋಕದಲ್ಲಿ ಹಾಗೆ ಸಹಜ ಕಾಣಿಸ್ತದೆ. ಹಾಗಾಗ್ತದೋ? ಪಾಪ ನಿಮ್ಮ ಸಂಕಟ ನೋಡಿ. ಅಲ್ಲ ಹಾಗಾಗುತ್ತದ ಅಂತ ಕೇಳಿದ್ರೆ ಉತ್ತರ ಬೇರೆ ಉಂಟು. ಅಲ್ಲಲ್ಲ ಹಾಗಾಗುತ್ತದ ಅದು ಅದೇ ಆಗ್ತದೋ? ಅದೇ. ಯಾಕೆಂದ್ರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ಎಷ್ಟು ನೀವು ಹೆಣಗಬೇಕು, ಅಲ್ಲ ನಿಮ್ಮ ಗಂಟಲು ಎಷ್ಟು ಒಣಗಿಸಬೇಕು. ನನಗಿಲ್ಲ, ಆ ಉದ್ದೇಶವೇ ಇಲ್ಲ. ನಿಮ್ಮ ಆ ಮೊಮ್ಮಕ್ಕಳಿಗಾದ್ರೆ ಆ ಉದ್ದೇಶ ಇರಬೇಕು. ಅಯ್ಯೋ ಮಗನೇ ಅಂತ ಪಾಪ ನನಗೆ ಗೊತ್ತುಂಟದು ಸಂಕಟ ಏನು ಅಂತ. ನೀವೆಷ್ಟು ಗಂಟಲು ಒಣಗಿಸಿಕೊಂಡದ್ದನ್ನು ನಾನು ನೋಡಿದ್ದೇನೆ ಹಸ್ತಿನಾವತಿಯ ಸಂಧಾನದ ಸಭೆಯಲ್ಲಾಗಲಿ. ನೀವು ಗಂಟಲು ಒಣಗಿಸಿ ಆಡಿದ ಮಾತುಗಳೆಲ್ಲ ಎಷ್ಟು ನನಗೆ ಗೊತ್ತುಂಟು. ನನಗೆ ಗೊತ್ತುಂಟು ಆಚಾರ್ಯರೇ. ನಾನು ಧನ್ಯ ಅದೇ, ಯಾಕೆಂದ್ರೆ ಅವರು ಕೇಳಿದ್ದಾರೆ, ನೀನು ಕೇಳಿ ತಿಳಿದಿತ್ತು. ಹೌದೌದು, ಅದ್ರಲ್ಲಿ ಸಮಾಧಾನ ಆಯ್ತು. ಹೌದಪ್ಪ, ನಾನು ಅವತ್ತು ಆಡಿದ ಮಾತುಗಳೆಲ್ಲ ನಿನಗೆ ನಿವೇದಿತ ಆಗಿದೆ ಅಂತ ಆಯ್ತಲ್ಲ. ಆದರೆ ಹೌದು, ನೈವೇದ್ಯ ಮಾಡಿದಷ್ಟು ಸುಲಭವಾಗಿ ನೈವೇದ್ಯ ಸುಲಭವಾಗಿ ಮಾಡಬಹುದು. ದೇವರೇ ನೀನು ತಿಳಿದಿದ್ದಿ ಎನ್ನುವಷ್ಟಕ್ಕೆ ಭಕ್ತನ ಹೊಣೆ ಮುಗಿಯುವುದಿಲ್ಲ. ದೇವರನ್ನು ಭಕ್ತ ಎಷ್ಟು ತಿಳಿದಿದ್ದಾನೆ. ಈಗ ಇದಿಷ್ಟು ನೀವು ನನ್ನನ್ನು ತಿಳಿದಾಡಿದ್ದೆ ಅಲ್ವೋ? ನೀವು ತಿಳಿದಿಷ್ಟು ಹೀಗಾಡ್ತೀರೋ? ಭೇದ ದೇವರೇ, ಹೌದೇ ಹೌದು, ದೇವರಿಗೆ ಭೇದ ಉಂಟೇ ಉಂಟ ಆಚಾರ್ಯರೇ. ನಿಮಗೆ ಗೊತ್ತಿಲ್ಲದ ಭೇದವುದು. ನನಗೆ ಪಕ್ಷಪಾತ ಉಂಟು. ದೇವರೇ ಆಗಿ ನಾನು ಮಾತಾಡುವುದಾದ್ರೆ ಪಕ್ಷಪಾತ ಉಂಟು. ನೀವೆಂದುಕೊಂಡ ಹಾಗೆ ಭೌತಿಕವಾದ ಕೌರವ ಪಾಂಡವರೆಂಬ ಭೇದ ಅಲ್ಲ, ಪಕ್ಷಪಾತ ಅಲ್ವೇ ಅಲ್ಲ. ನಮ್ಮ ಪಕ್ಷಪಾತ ಇದ್ರೆ ಒಂದು ಧರ್ಮ, ಇನ್ನೊಂದು ಅಧರ್ಮ, 2 ಪಕ್ಷ. ಅಲ್ಲಿ ನಮ್ಮ ಪಕ್ಷಪಾತ ಉಂಟು. ಎಲ್ಲಿ ಧರ್ಮವೋ ಅಲ್ಲಿದ್ದಾನೆ, ಎಲ್ಲಿ ಅಧರ್ಮವೋ ಅಲ್ಲಿ ಭೀಷ್ಮರು ಅಂತಲ್ಲ, ಯಾರೇ ಇದ್ರು ಅಲ್ಲಿ ದೇವರಿಲ್ಲ ಆಚಾರ್ಯರೇ, ದೇವರಿಲ್ಲ. ಒಳ್ಳೇದು. ಆದ್ದರಿಂದ ದೇವರು ಎಲ್ಲಿದ್ದಾನೆ ಎನ್ನುವುದಕ್ಕಿಂತಲೂ ನಾವೆಲ್ಲಿದ್ದೇವೆ, ಯಾವ ಸ್ಥಾನದಲ್ಲಿದ್ದೇವೆ ಎನ್ನುವುದನ್ನೀಗ ಆಲೋಚನೆ ಮಾಡಿದರೆ ಒಳ್ಳೆಯದೋ, ಕವಚ ಬಿಚ್ಚಲಿಕ್ಕೆ ಅನುಕೂಲ ಆಗ್ತದೋ ಅಂತ ನನ್ನ ಕಲ್ಪನೆ ಆಚಾರ್ಯರೇ. ಗಗನವಾಣಿ ಮೊಳಗಿತು ಶತಶೃಂಗ ಪರ್ವತದಲ್ಲಿ ಧರ್ಮರಾಜ ಹುಟ್ಟಿದಾಗ. ಪಾಂಡು ಮಹಾರಾಜನ ದಿವ್ಯ ಸಂಕಲ್ಪ, ಪ್ರಪಂಚಕ್ಕೆ ಆಧಾರಭೂತವಾದದ್ದು ಧರ್ಮ. ಆದ್ದರಿಂದ ಧರ್ಮವೇ ಮೂರ್ತಿಯಾಗಿ ಆವಿರ್ಭವಿಸುವಂತಹ ಸುತನೋರ್ವನನ್ನು ಪಡೆಯಬೇಕೆಂಬಂತಹ ದಿವ್ಯ ಸಂಕಲ್ಪದಲ್ಲಿ ಧರ್ಮರಾಜ ಹುಟ್ಟಿದ. ಅರಮನೆಯಲ್ಲೂ ಒಬ್ಬ ಹುಟ್ಟಿದ್ನಂತೆ. ಹುಟ್ಟಿದ ಆ ಕ್ಷಣದಲ್ಲಿ ನಾಯಿ ನರಿಗಳೆಲ್ಲ ಉಳಿಡುವುದಕ್ಕೆ ಪ್ರಾರಂಭ ಆಯ್ತಂತೆ. ಇದನ್ನು ಹಸ್ತಿನಾವತಿಯ ಹೊಸ್ತಿಲೊಳಗೆ ತೆಗೆದುಕೊಂಡು ಹೋಗುವ ಮಗು ಅಲ್ಲ, ಹೊರಗೆ ಹಾಕುವಂಥ ಆಲೋಚನೆಯೂ ಬಂತಂತೆ. ಆ ಕಾಲಕ್ಕೂ ಭೇದ ಮಾಡಿದ್ರೆ ಇಬ್ಬರಿಗೂ ಎಷ್ಟು ಒಳ್ಳೆಯ ಸ್ಥಾನ ಕೊಟ್ರಿ ಆಚಾರ್ಯ. ಒಂದು ಧರ್ಮರಾಜನಿಗೂ ಸ್ಥಾನ ಕೊಟ್ರಿ, ಒಂದು ಸುಯೋಧನನಿಗೂ ಸ್ಥಾನ ಕೊಟ್ರಿ, ಎಷ್ಟು ಒಳ್ಳೆಯದು. ಪ್ರಪಂಚದಲ್ಲಿ ಧರ್ಮದ ರಕ್ಷಣೆಗಾಗಿ ಒಂದು ಬಲ ಬೇಕು ಎನ್ನುವ ದಿವ್ಯ ಸಂಕಲ್ಪದಿಂದ ಬಲವೇ ಮೂರ್ತಿಮತ್ತಾಗಿ ಆವಿರ್ಭವಿಸಿದಂತಹ ಭೀಮಸೇನ. ಮೈಯಲ್ಲಿ ಬಲ ತುಂಬುವುದೇ ಸೀರೆ ಎಳೆಯುವುದಕ್ಕೆ ಅಂತ ಇದ್ದ ದುಶ್ಯಾಸನ. ಇಬ್ಬರಿಗೂ ಭೇದ ಮಾಡದೆ ಎಷ್ಟು ಒಳ್ಳೆಯ ಆರೈಕೆ ಮಾಡಿದ್ದೀರಿ ನೀವು. ನೀವು ಕೇಳುವುದು ಸತ್ಯ, ನೀವು ಕೇಳುವುದು ಸತ್ಯವೇ. ದೇವರೇ ನೀನು ಭೇದ ಮಾಡಬಹುದು, ಸತ್ಯವೇ. ಇನ್ನೂ ಪಾಪ ಇವ ಇತ್ತೀಚೆಗೆ ಮಂತ್ರ ಹೇಳಲಿಕ್ಕೆ ಕಲಿತವ. ಎಲ್ಲೋ ಪರಮೇಶ್ವರ
ಅವ ಕೈಲಾಸವಾಸಿ. ಅವನ ಹತ್ರ ಹೋಗಿ ಒಂದು ಪಾಶುಪತ ತಂದಿದ್ದಾನೆ. ಒಂದು ದೇವೇಂದ್ರನ ಅರಮನೆಗೆ ಹೋಗಿ ಅಲ್ಲಿ ಅರ್ಧ ಸಿಂಹಾಸನಕ್ಕೆ ಭಾಜನನಾದ ಕಿರೀಟಿ ಎಂಬ ನೆಗಳತೆಯನ್ನು ಪಡೆದ. ಅಸ್ತ್ರಶಸ್ತ್ರಗಳ ಸಕಲ ಸಂಗ್ರಹವನ್ನು ತನ್ನ ಅಕ್ಷಯ ತೂಣೀರದಲ್ಲಿ ತುಂಬಿಕೊಂಡಂತಹ ಕಲಿಪಾರ್ಥ. ಅವ ಇನ್ನು ಕಲಿಬೇಕಾದವನೇ. ಯಾವುದು ಕಲಿಪಾರ್ಥ? ಅಲ್ಲೋ ಕಲಿಪಾರ್ಥ. ಅಯ್ಯೋ, ಆ ಕಡೆಯಲ್ಲಿ ನೋಡಿದರೆ ಮತ್ತೆ 99 ಹೆಸರು. ನನಗೆ ನೆನಪು ಇಲ್ಲ ಆಚಾರ್ಯ. ಅಲ್ಲ, ನನಗೂ ನೆನಪಿಲ್ಲ. ಮತ್ತೆ ಅವ್ರ ಹೆಸರೆಲ್ಲ ಹೇಳಿ ಅಂತ ಕೇಳಬೇಡಿ. ಇಲ್ಲ, ನಾನು ಕೇಳುವುದೇ ಇಲ್ಲ. ಅಲ್ಲಿ ಇಟ್ಟ ಹೆಸರೇ ಉಳಿಯುವುದಿಲ್ಲ ಅವರಿಗೆ, ಮತ್ತು ಅವ್ರ ಹೆಸರನ್ನು ಕೇಳಿ ಮತ್ತೆ ತೊಂದರೆ ಕೊಡೋದು ಬೇಡ ಆಚಾರ್ಯರೇ. ಆದ್ದರಿಂದಲೇ ಉಳಿಯುವ ಹೆಸರಾವುದು ಹೌದು ಎನ್ನುವ ಸಂಕಲ್ಪದಿಂದ ಇಟ್ಟವರು ಯಾರು? ಉಳಿಸಬೇಕಾದದ್ದು ಯಾವುದು? ಅಳಿಯುವ ಹೆಸರಾವುದು, ಅಳಿಯಬೇಕಾದದ್ದು ಯಾವುದು? ಈ ಬೆಳೆಯ ಪರಿಚಯವೇ ಇಲ್ಲದೆ ಕತ್ತಿ ಹಿಡ್ಕೊಂಡು ಹೊರಟ ನೀವೇ ನನಗೆ ಭೇದ ಭೇದ ಅಂತ ಹೇಳ್ತೀರಿ. ದೋಷ ಇರುವುದು ನಿಮ್ಮಲ್ಲಿ. ಏನು ಧರ್ಮರಾಜ ನಿಮ್ಮ ನೆತ್ತಿಯ ಮೇಲೆ ಬಿಸಿ ಎಣ್ಣೆ ಸುರಿದಿದ್ನ? ಏನಿದು? ಇದು ಈ ಯುದ್ಧ ಯಾಕಾಗಿ ನಿಮಗೆ ಗೊತ್ತಿಲ್ವೋ? ಹಸ್ತಿನಾವತಿಯ ಪೀಠಕ್ಕಾಗಿಯೋ? ಯಾವುದಕ್ಕಾಗಿ ಯುದ್ಧ? ಯಾವ ನೆಲೆಯಲ್ಲಿಯೇ ನೀವು ಆಲೋಚನೆ ಮಾಡಿ ಪಾರ್ಥ ಸಾರಥಿಯಾಗಿ ದೇವಕೀ ಕಂದನಾದಂತಹ ಕೃಷ್ಣನನ್ನಾಗಿ ನೋಡ್ತೀರೋ, ಅಲ್ಲ ದೇವದೇವೋತ್ತಮನಾದಂತಹ ಕೃಷ್ಣನನ್ನಾಗಿ ನೋಡ್ತೀರೋ? ಯಾವ ನೆಲೆಯಲ್ಲಿ ನನ್ನದು ಪಕ್ಷಪಾತ ಅಂತ ಹೇಳ್ತೀರಿ ಆಚಾರ್ಯರೇ? ಆ ಎಲ್ಲ ಭಾವವನ್ನು ಬಿಟ್ಟು, ಪಕ್ಷಪಾತವನ್ನು ಬಿಟ್ಟು ಜೀವನ ಮಾರ್ಗವನ್ನು ಸಾಧಿಸುವಂತಹ, ಲೋಕಕ್ಕೆ ಆದರ್ಶವನ್ನಾಗಿ ನೀಡಬಲ್ಲಂತಹ ಆ ಹೊಣೆಗಾರಿಕೆ ಇರುವುದು ನಿಜವಾಗಿ ಲೋಕದಲ್ಲಿ ಜೀವಕ್ಕೆ. ದೇವರಿಗಲ್ವಲ್ಲ, ಜೀವಕ್ಕಿರುವುದು ಆದರ್ಶಗಳು. ಇಲ್ಲದಿದ್ದರೆ ಶಾಸ್ತ್ರ ಯಾಕೆ, ವಿಧಿ ನಿಷೇಧಗಳು ಯಾಕೆ? ಕೇವಲ ಲೋಕದಲ್ಲಿ ಎಲ್ಲವೂ ದೇವರೇ ಮಾಡ್ತಾನೆ ಅಂತಾದರೆ ಮತ್ತೆ ಯಾಕೆ ಋಷಿಮುನಿಗಳು ಅಷ್ಟೆಲ್ಲ ಕಷ್ಟಪಟ್ಟು ಅದನ್ನೆಲ್ಲ ಹೇಳಬೇಕಿತ್ತು? ಹೀಗೆ ಮಾಡಿ ಹಾಗೆ ಮಾಡಿ ಅವರವರ ಕರ್ಮವೇ ಹೇಳಿದ್ರಲ್ಲ. ನನ್ನ ತಲೆ ಮೇಲೆ ಅದನ್ನು ಹೊತ್ತುಕೊಂಡಿದ್ದೇನೆ, ಇದನ್ನು ಹೊತ್ತುಕೊಂಡಿದ್ದೇನೆ ದೇವರೇ. ನಮ್ಮ ಪಾರ್ಥನಲ್ಲಿ ಕೇಳಿ ನೀವು, ಯಾವುದಾದ್ರೂ ಹೊತ್ತುಕೊಂಡಿದ್ದೇನೆ ಅಂತ ಹೇಳ್ತಾನವ? ದೇವರೇ ನಿನ್ನನ್ನು ಹೊತ್ತುಕೊಂಡಿದ್ದೇನೆ, ಇದನ್ನು ಬಿಟ್ಟರೆ ಅವನ ಬಾಯಿಂದ ಮತ್ತೊಂದು ಶಬ್ದ ಹೇಳುವುದು ಸರಿ. ಯಾಕೆಂದ್ರೆ ದೇವರೇ ಅವನ ಎಲ್ಲವನ್ನೂ ಹೊತ್ತುಕೊಂಡಾಗ ಖಂಡಿತವಾಗಿ ದೇವರನ್ನು ಯಾವಾತ ಹೊತ್ತುಕೊಳ್ತಾನೋ ಅವನನ್ನು ದೇವ ಹೊತ್ತುಕೊಳ್ತಾನೆ, ಯಾವ ಸಂದೇಹವೂ ಬೇಡ. ನಿಮಗೆ ಪಾಪ ಎಲ್ಲ ಹೊತ್ತುಕೊಂಡಿದ್ದೀರಿ, ಪ್ರಾರಬ್ಧ ಉಂಟು, ಅದೆಲ್ಲ ತೀರದೆ ದೇವರು ಹೊತ್ತುಕೊಳ್ಳಬೇಕು ಅಂದ್ರೆ ನನಗೆ ಭಾರ ಆಗ್ತದೆ. ಆದ್ದರಿಂದ ಆಚಾರ್ಯರೇ, ಇಷ್ಟು ಭಾರ ಇರುವ ನೀವು ಆಲೋಚನೆ ಮಾಡಬೇಕು. ಇಂತಹ ಒಂದು ಯುದ್ಧದಲ್ಲಿ, ಈ ಸನ್ನಿವೇಶದಲ್ಲಿ ತಾವು ಯಾವ ಪಕ್ಷದಿಂದ ನಿಲ್ಲಬೇಕು ಎನ್ನುವ ಆಲೋಚನೆಯನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದರೆ, ನಿಮ್ಮ ಎದೆಯನ್ನು ಮುಟ್ಟಿ ಅಲ್ಲಿ ಕೃಷ್ಣ ಇದ್ದಾನೆ, ಅಲ್ಲ ದೇವದೇವೋತ್ತಮ ಇದ್ದಾನೆ, ನಾರಾಯಣ ಇದ್ದಾನೋ ವಾಸುದೇವರಂಗ ಇದ್ದಾನೋ, ಮುಟ್ಟಿ ನೀವು ಆಲೋಚನೆ ಮಾಡಿ ಪ್ರಾಮಾಣಿಕವಾಗಿ ಹೇಳಿದರೆ ಇದು ಭೇದ ನನ್ನದ್ದು ಅಂತ ಅನ್ನಿಸ್ತದೋ ನಿಮ್ಮದ್ದು ಅಂತ ಅನ್ನಿಸ್ತದೋ? ನನಗೆ ಕಾರಣ ಹೇಳಿದ್ದೇನೆ. ದೇವನಾಗಿ ನನ್ನ ಕಾರಣ ಧರ್ಮ ಪಕ್ಷಪಾತ ಮಾತ್ರ. ನಿಮಗೆ ಜೀವರಾಗಿ ಎಂಥದಾಚಾರ್ಯರೇ ಇಂತಹ ಗಂಟು ನಿಮ್ಮ ಸುತ್ತ ನೀವೇ ಹಾಕಿಕೊಂಡು ಮತ್ತೆ ಹೀಗೆ ಅಳುವುದು, ನೆತ್ತರ ಸುರಿಸುವುದು? ಅರ್ಥ ಉಂಟು ಇದಕ್ಕೆ? ಕೃಷ್ಣ, ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿ, ಉತ್ತರದಲ್ಲಿಯೇ ಪ್ರಶ್ನೆಯನ್ನು ಇಟ್ಟಿ. ಹೌದಾ? ಹಾಗಂತ ನಾನು ಕೇಳಿದ ಪ್ರಶ್ನೆಯಲ್ಲೂ ಉತ್ತರ ಇತ್ತು, ನೀನು ಕೇಳಿದ ಪ್ರಶ್ನೆಯಲ್ಲೂ ಉತ್ತರ ಇದೆ ನನಗೆ. ಹೌದಾ? ಮಂತ್ರಗಳೆಲ್ಲ ಮಾತುಗಳೇ, ಆದರೆ ಮಾತುಗಳೆಲ್ಲ ಮಂತ್ರ ಅಲ್ಲ. ಅದು ನಾನು ಹಾಗಲ್ಲ, ನಾನಾಡಿದ ಮಾತೇ ಮಂತ್ರ ಆಗಿತ್ತು. ಆ ಮಾತು ನನ್ನನ್ನು ಹೀಗೆ ಬದುಕಿಸಿದ್ದು. ಹೌದಾ? ಏನು ಹೇಳೋ ಕೃಷ್ಣ? ಕುರುಪತಿಯೋಳೇನು ಜೀವ ಬರಲು ಋಣವ ಗಳಿಸಿದೆನು. ಕುರುಪತಿಯೋಳೇನು ಜೀವ ಬರೆದು ಋಣವ ಗಳಿಸಿದೆನು. ಕುರುಪತಿಯೋಳೇನು ಜೀವ ಬರೆದು ಋಣವ ಗಳಿಸಿದೆನು. ಜೀವ ಬರೆದು ಋಣವ ಗಳಿಸಿದೆನು. ತೊರೆಯಲಾರೆ ಹರಿಯೇ ತೊರೆಯಲಾರೆ ಹರಿಯೇ ಕುಂಟಿ ತರಳಲ ಹಂಗೇನೋ ನಿನಗೆ. ತೊರೆಯಲಾರೆ ಹರಿಯೇ ಕುಂಟಿ ತರಳಲ ಹಂಗೇನೋ. ಕುಂಟಿ ತರಳಲ ಹಂಗೇನೋ ನಿನಗೆ, ಹಂಗೇನೋ ನಿನಗೆ.
ಕುರುಪತಿಯೊಳಿರು ಜೀವ ತೊರೆದು ಋಣವ ಗಳಿಸಿದೆನು ಜೀವ ತೊರೆದು ಋಣವ ಗಳಿಸಿದೆನು ತೊರೆಯಲಾರೆ ಹರಿಯೇ ತೊರೆಯಲಾರೆ ಹರಿಯೇ ಕುಂದಿ ತರಳರ ಹಂಗೇನೋ ನಿನಗೆ ಹಂಗೇನೋ ತರಳರ ಹಂಗೇನೋ ನಿನಗೆ ಕುಂದಿ ತರಳರ ಹಂಗೇನೋ ನಿನಗೆ ಕುರುಪತಿ ಒಳಿತು ಜೀವ ತೊರೆದು ನಿಜವಾಗಿ ನಮ್ಮ ಮಾತುಕತೆಗಳು ಬಹಳ ಹತ್ತಿರಕ್ಕೆ ಬಂದವು ಅಂತಾಯ್ತು. ಹೌದಾ? ಹೌದು, ಬಹಳ ಸಮಾಧಾನ ಆಯ್ತು. ಕಾರಣ ಏನು? ಋಣಾನುಬಂಧದ ಮಾತಿಗೆ ನಾವು ಬಂದ ಹಾಗಾಯ್ತು. ಭಗವಂತನಿಗೆ ಋಣ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಜೀವರಿಗೆ ಋಣ ಇದೆ ಅಂತ ಅದರ ಆಧಾರದ ಮೇಲೆ ನಾವು ಮಾತನ್ನು ಮುಂದುವರಿಸಬೇಕು ಅಂತಾಯ್ತು. ಅದಕ್ಕೆ ಹೇಳಿದ್ದು ಪ್ರಶ್ನೆಯ ಒಳಗೊಂದು ಉತ್ತರ ಉಂಟು ಅಂತ. ಧರ್ಮರಾಜ ಕಾದ ಎಣ್ಣೆಯನ್ನ ತಲೆಯ ಮೇಲೆ ಹಾಕಿದನು ಹೇಗೆ ಅಂತ ಪ್ರಶ್ನೆ ಕೇಳುವಾಗ ನನಗೆ ಅರ್ಥ ಆದದ್ದು. ಯಾವುದನ್ನು ನಾವು ನಿಯಂತ್ರಿಸಿಕೊಳ್ಳಿಕ್ಕೆ ಆಗುವುದಿಲ್ವೋ ಅದನ್ನು ನಾವು ಹಣೆ ಬರಹ ಅಂತ ಹೇಳ್ತೇವೆ. ಯಾಕೆಂದ್ರೆ ನಮ್ಮ ಹಣೆಯ ಮೇಲೆ ನಾವು ಬರ್ಕೊಳ್ಳಿಕ್ಕೆ ಆಗುವುದಿಲ್ಲ, ಅದನ್ನು ಬೇರೆಯವರು ಬರೆದಿದ್ದಾರೆ. ವಿಧಿಲಿಖಿತದ ಮುಂದೆ ನಾವು ಅಸಹಾಯಕರು, ಅದನ್ನು ನಾವು ಋಣ ಅಂತ ಹೇಳ್ತೇವೆ. ಅದೇ ಋಣ. ಅದು ಒಳ್ಳೆಯದು ಬೇಕಾದರೂ ಇರಬಹುದು, ಕೆಟ್ಟದ್ದು ಬೇಕಾದರೂ ಇರಬಹುದು. ಮದುವೆ ಆಗಲಿಲ್ಲ, ಮಕ್ಕಳನ್ನು ಪಡೀಲಿಲ್ಲ, ಆದರೆ ಮದುವೆಯಾದವರು ಪಡೆದ ಮಕ್ಕಳು ಮೊಮ್ಮಕ್ಕಳನ್ನು ನನ್ನ ಮಕ್ಕಳು ಅಂತ ಒಪ್ಪಿಕೊಂಡೆ. ಅದೇ ನಮ್ಮ ಋಣಾನುಬಂಧ. ಯೋಚನೆ ಮಾಡಿದರೆ ಇಡೀ ಪ್ರಪಂಚವೇ ನನ್ನ ಮಕ್ಕಳು ಅಂತ ತಿಳ್ಕೊಳ್ಳುವುದಕ್ಕೆ ನಾನು ದೇವರಲ್ಲ, ನನಗಾದ ಮಿತಿಯದು. ನಮ್ಮ ಮನೆಯಲ್ಲಿ ಹುಟ್ಟಿದವರನ್ನು ಮಾತ್ರ ಮಕ್ಕಳು ಅಂತ ತಿಳ್ಕೊಳ್ಳುವ ಮಿತಿಯೊಳಗಿದ್ದವ. ಆದ್ದರಿಂದ ಜೀವರೆಲ್ಲ ಮಿತಿಯೊಳಗಿದ್ದವರು. ಇಂತಹ ಮಿತಿಗೆ ಒಳಪಡದೆ ಇರುವ ನಿನ್ನನ್ನು ಅಮಿತ ಅಂತ ಹೇಳ್ತಾರೆ. ಆದ್ದರಿಂದ ಮಕ್ಕಳಿಗೆ ಅಮಿತ ಅಂತ ಹೆಸರಿಡೋದು. ಯಾಕೆಂದರೆ ಮಿತಿಯನ್ನು ದಾಟಬೇಕು ಅಂತ. ಏನು ಮಾಡೋದು? ನಮ್ಮ ತಂದೆಯವರಿಗೆ ವಿವಾಹ ಮಾಡಿಸುವ ಸಂದರ್ಭದಲ್ಲಿ ಆಡಿದ ಮಾತು ಅದು ಮಂತ್ರ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಕಂದರನ ಮನೆಯ ಅಂಗಳದಲ್ಲಿ ಆಡಿದ ಮಾತು ಇಂದಿನಾರಭ್ಯ ಸತಿಯರ ವರಿಸೆನು. ನಾಡಿನ ಹೆಣ್ಣು ಮಕ್ಕಳೆಲ್ಲ ಭಾಗೀರಥಿ, ಮಾತೆ ಭಾಗೀರಥಿಗೆ ಸಮಾನ ಅಂತ ಹೇಳಿದಾಗ ಕಂದರನ ಮನೆಯ ಅಂಗಳದಲ್ಲಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿದ್ರಲ್ಲ, ಸತ್ಯ ಭೀಷ್ಮ. ಲೋಕಾಂತರಕ್ಕೆ ಆ ಮಾತು ತಲುಪಿದೆ, ಒಪ್ಪಿದೆ ಅಂತ. ಆದ್ದರಿಂದ ಮಾತು ಮಂತ್ರ ಅಂತ ಭಾವಿಸಿದ್ದ. ಹೌದು, ನಾನು ಈ ಮಾತನ್ನೇ ನಂಬಿ ಇಡೀ ಬದುಕನ್ನು ರೂಪಿಸಿಕೊಂಡೆ. ಶಂತನು ಸಂತಾನವನ್ನು ಕಾಪಾಡುವುದು, ಸಿಂಹಾಸನವನ್ನು ಮಾಡುವುದು, ಸಿಂಹಾಸನದ ಮೇಲೆ ಶಂತನು ಸಂತಾನವನ್ನು ಕಾಪಾಡುವುದು. ನಾವು ಅದನ್ನು ಸಂಯುಕ್ತವಾಗಿ ಹೇಳಿದರೆ ಅದು ನನ್ನ ಬದುಕಿನ ಸಿದ್ಧಾಂತ ಆಯಿತು. ಆದ್ದರಿಂದ ವಿಚಿತ್ರ ವೀರ್ಯನನ್ನು ಕಾಪಾಡಿದೆ, ಅವನ ಸಂತತಿಯಾದಂತಹ ಧೃತರಾಷ್ಟ್ರ, ಪಾಂಡು ಇವರನ್ನೂ ಕಾಪಾಡಿದೆ. ಪಾಂಡು ಬಹಳ ಕಾಲ ಸಿಂಹಾಸನದ ಮೇಲೆ ಇರಲಿಲ್ಲ. ಅವನಿಗೆ ಬಂದ ಶಾಪ ಅವನನ್ನು ಸಿಂಹಾಸನದಿಂದ ದೂರ ಮಾಡಿತು. ಆದರೆ ನನಗೆ ಬಂದ ವರ ಸಿಂಹಾಸನದ ಅಡಿಯಲ್ಲಿ ನನ್ನನ್ನು ಕಟ್ಟಿ ಹಾಕಿತ್ತು. ಏನು ಮಾಡಲಿ? ಸಿಂಹಾಸನದ ರಕ್ಷಣೆ. ಸಿಂಹಾಸನದಲ್ಲಿ ಒಬ್ಬ ಹುಟ್ಟು ಕುರುಡ ಕೂತ್ರೆ ಅವನಿಗೆ ಕಣ್ಣಾಗಬೇಕು ಅಂತ ನಾನು ಪ್ರಯತ್ನ ಮಾಡಿದೆ. ಅಪರಾಧ ಆದದ್ದೇ ಅಲ್ಲಿ. ಹುಟ್ಟು ಕುರುಡನಿಗೆ ಕಣ್ಣಾದರೆ ಅವನಿಗೆ ದೃಷ್ಟಿಯ ಭಾಗ್ಯ ಬರುವುದಿಲ್ಲ ಅಂತ ಗೊತ್ತಾದದ್ದು ಈಗ. ಇಷ್ಟು ದೀರ್ಘಕಾಲ ಋಣವನ್ನು ಸಂಪಾದನೆ ಮಾಡಿದ ಮೇಲೆ ಅವನಿಗೆ ದೃಷ್ಟಿಯಾಗಬೇಕಿತ್ತು. ಆದರೆ ಹುಟ್ಟು ಕುರುಡನನ್ನಾಗಿ ಸೃಷ್ಟಿ ಮಾಡಿದವನಿಗೆ ಮಾತ್ರ ದೃಷ್ಟಿ ಕೊಡಲಿಕ್ಕಾಗುತ್ತದೆ. ನಾವು ದೃಷ್ಟಿಯಾಗುವ ಪ್ರಯತ್ನ ಮಾಡಬಾರದು ಅಂತ ಗೊತ್ತಾದದ್ದು ಆಗಲೇ.
ಯಾಕೆ? ಹ್ಮ್ ಬೇಕಾದಾಗ ದಿವ್ಯವಾದ ಚಕ್ಷು ಆ ಅದನ್ನು ಕೊಡ್ಲಿಕ್ಕೆ ಬರ್ತದೆ. ಹ್ಮ್ ಚರ್ಮ ಚಕ್ಷುಸ್ಸನ್ನ ನಾವು ಕೊಡಬಹುದು, ಅದನ್ನು ಸರಿಪಡಿಸಬಹುದು. ಆ ದಿವ್ಯವಾದ ಕಣ್ಣನ್ನು ಕೊಡ್ಲಿಕ್ಕೆ ನಮಗೆ ಅರ್ಹತೆ ಇಲ್ಲ. ಹ್ಮ್ ಬೇರೆಯವರು ಕೊಟ್ಟರೆ ನಮ್ಮ ಭಾಗ್ಯದ ಮೇಲೆ ಅದನ್ನು ಪಡೆದು ಅನುಭವಿಸಬಹುದು. ಆ ಕಣ್ಣನ್ನು ನಿನ್ನ ಕೊಡ್ಲಿಕ್ಕೆ ಬರ್ತದೆ ಅಂತ ಗೊತ್ತಾಯ್ತಲ್ಲ. ಹುಟ್ಟು ಕುರುಡನಾದ ಧೃತರಾಷ್ಟ್ರ ಹೇಳ್ತಾನೆ, ವಿಶ್ವರೂಪ ಕಂಡೆ, ವಿಶ್ವವನ್ನು ಕಂಡೆ ಅಂತ ಅವ ಹೇಳ್ತಾನೆ. ಆಗ ನಾನು ಮಾಡಿದ ರಕ್ಷಣೆ ಸರಿ ಅಂತ ನನಗನಿಸ್ತು. ಸಿಂಹಾಸನವನ್ನು ನಾನು ಕಾಪಾಡಿದ್ದು ಸರಿಯಾಯಿತು. ಹುಟ್ಟು ಕುರುಡನಾದ ಧೃತರಾಷ್ಟ್ರನನ್ನ ಕಾಪಾಡಿದ್ದು ಒಳ್ಳೆಯದಾಯಿತು. ತಂದೆ ತಾಯಿ ಇಬ್ಬರಿಗೂ ಕಣ್ಣಿಲ್ಲ ಅಂಥವರ ಮಕ್ಕಳು ಹೇಗಾಗಬೇಕು ಕೃಷ್ಣ ಯೋಚನೆ ಮಾಡು. ಒಂದಿರಲಿ ನೂರಿರಲಿ, ಹಠಮಾರಿತನ, ತಾನು ಬೇಕು ಅಂತ ಬಯಸಿದ್ದನ್ನು ಪಡ್ಕೊಳ್ಳೋದು, ಬೇರೆಯವರಿಗೆ ಅದು ಬೇಕಾಗುತ್ತದೆ ಅಂದ್ರೆ ಅದು ತನಗೇ ಇರಲಿ ಎಂಬ ಹಠ. ಆದ್ದರಿಂದ ನಮ್ಮ ಅರಮನೆಯ 100 ಮಕ್ಕಳ ಹಠವಾಗಿ ಛಲ, ನಾವು ಅದಕ್ಕೆ ಛಲ ಅಂತ ಹೆಸರಿಟ್ಟದ್ದು. ಅರಮನೆಯ ಭಾಷೆಯಲ್ಲಿ ಛಲ ಅಂತ ಹೆಸರು. ಸಾಮಾನ್ಯ ಮನೆಯಲ್ಲಾದ್ರೆ ಹಠಮಾರಿತನ. ಈ ಹಠಮಾರಿತನವನ್ನು ಛಲ ಅಂತ ಹೇಳಿ ಅದನ್ನು ಉದಾತ್ತೀಕರಿಸಿ ಅದನ್ನೇ ದೊಡ್ಡ ಮಾಡಿದ್ದಕ್ಕೆ ಇಷ್ಟ ಅಪಾಯ ಬಂತು. ಏನೇ ಆಗಲಿ ನಮ್ಮ ಪಾಂಡವರು 5 ಜನ ಆದರೂ ಭಾಗ್ಯವಂತರದು. ಯಾಕೆ ಅಂದರೆ ಅವರು ನಿನ್ನ ಸೋದರತ್ತೆಯ ಮಕ್ಕಳಂತೆ. ಹೌದು. ಸೋದರತ್ತೆಯ ಕಣ್ಣಿನಲ್ಲಿರುವ ನೀರನ್ನು ಒರೆಸುವುದಕ್ಕೆ, ಅಥವಾ ಒಂದು ಭಾಗವತ ಭಾಷೆಯಲ್ಲಿ ಹೇಳಿದರೆ ಅವಳ ಕಂಬನಿಯನ್ನು ಮುತ್ತಾಗಿಸುವುದಕ್ಕೆ ನೀನು ಪ್ರತಿಜ್ಞೆ ಮಾಡಿಬಿಟ್ಟಿ ಅಂತಲ್ಲಪ್ಪ. ಮಮ ಪ್ರಾಣಾಹಿ ಪಾಂಡವ, ಅದು ಮಂತ್ರ ಆಗಿದೆ ಈಗ. ಈಗ ಇಡೀ ಆರ್ಯಾವರ್ತದಲ್ಲಿ ಅದೇ ಮಂತ್ರ, ಮಮ ಪ್ರಾಣಾಹಿ ಪಾಂಡವ ಅಂತ. ಅಲ್ಲ, ನಿನಗೂ ನಿನ್ನ ಅತ್ತೆ ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ ಅಂತ ಆಯ್ತು. ನಾನು ಹೇಳ್ತೇನೆ, ಭೇದವೆಂಬುದು ಜೀವನಿಗೆ, ಭಗವಂತನಿಗೆ ಅಲ್ಲ. ಇದು ನಮಗೆ ಅರ್ಥ ಆಗದೆ ಇರುವ ಮಾತು. ಈ ಪ್ರಪಂಚ ಎಲ್ಲ ನೀನೇ ಸೃಷ್ಟಿ ಮಾಡಿದ್ದು ಅಂತ ಆದ್ರೆ ಅಧರ್ಮವನ್ನು ಯಾಕೆ ಸೃಷ್ಟಿ ಮಾಡಿದೆ? ಪ್ರಶ್ನೆ ಕೇಳಬಾರ್ದು. ನೀನು ಹೇಳ್ತಿ ಇದೆಲ್ಲ ಪ್ರಶ್ನೆ ಕೇಳಬಾರ್ದು ಅಂತ. ಪ್ರಶ್ನೆ ಕೇಳಿದರೆ ಮೂರ್ಖ, ಪ್ರಶ್ನೆ ಕೇಳದೆ ಇದ್ರೆ ದಡ್ಡ. ಅಂತೂ ನಮ್ಮ ಹಣೆ ಬರ ಇಷ್ಟೇ ಆಯ್ತಾ ಇಲ್ಲ. ಒಂದೇ ಮೂರ್ಖನಾಗುತ್ತೀಯೋ ನೀನು ದಡ್ಡ ಆಗುತ್ತೀಯೋ, ನಮಗೆ ಉತ್ತರ ಗೊತ್ತಾಗುವುದಿಲ್ಲ. ಅಧರ್ಮವನ್ನು ನೀನು ಸೃಷ್ಟಿ ಮಾಡಿದ್ದಿ, ಅಜ್ಞಾನವನ್ನು ನೀನೇ ಸೃಷ್ಟಿ ಮಾಡಿದ್ದಿ, ಅಹಂಕಾರವನ್ನು ನೀನೇ ಸೃಷ್ಟಿ ಮಾಡಿದ್ದಿ. ಅದನ್ನು ಕೆಲವರಿಗೆ ಮಾತ್ರ ಕೊಟ್ಟಿದ್ದಿ. ಪ್ರಪಂಚದಲ್ಲಿದ್ದವರೆಲ್ಲ ಅಹಂಕಾರಿಗಳೇ ಆಗಿದ್ರೆ ಆಗ ನೀನು ಏನು ಮಾಡ್ತಿದ್ದಿ? ಹೌದಾ?